ಇವತ್ತಿನ ಕಾರ್ಯಕ್ರಮಕ್ಕೆ ಸ್ಪೆಷಲ್ ಗೆಸ್ಟ್ ಆಗಿ ಆಗಮಿಸಿದ್ದಾರೆ ನಮ್ಮ ಪ್ರೀತಿಯ ಸವಿನ್ ಮುಡಿಪು. ಅಂದ್ರೆ ಆಕ್ಟಿಂಗ್ ಫೀಲ್ಡಿಂಗ್ ಅಂದ್ರೆ ನನಗೆ ತುಂಬಾ ಇಷ್ಟ. ಈ ಟೈಮ್ ಯಾಕಂದ್ರೆ ಒಂದು ಹಾಡು ಇರ್ಬೇಕಾದ್ರೆ ಒಂದು ಆಕ್ಟಿಂಗ್ ಮಾಡ್ಬೇಕಾದ್ರೆ ಲೈಫ್ ಅಲ್ಲಿ ಸ್ವಲ್ಪ ಟೈಮ್ ಇರಬೇಕು. ತುಂಬಾ ಇಟ್ಟದ ಅಂದ್ರೆ ನನ್ನ ಆಸೆ ನನ್ನ ಹಾಕಿ ಅಂತ ಹೇಳಿ ವಿಡಿಯೋ ಮಾಡೋದಾಗ್ಲಿ ಸಾಂಗ್ ಆಡೋದಾಗ್ಲಿ ನಾವು ಅಷ್ಟು ಕಷ್ಟಪಟ್ಟು ನಾವು ಮಾಡ್ತೇವೆ. ಬ್ಯಾಡ್ ಕಮೆಂಟ್ ಅಂತ ಬಂದಿದೆ, ಬಂದ್ರು ಸಹ ನಾವು ಅದನ್ನ ಯಾರು ಸಹ ಮಾಡಲ್ಲ. ನೀವು ಈ ಫೀಲ್ಡಿಗೆ ಬರ್ಲಿಕ್ಕೆ ಕಾರಣ ಏನು? ಲವ್ ಇತ್ತು. ಲವ್ ಅಂದ್ರೆ 3 ವರ್ಷದ ಲವ್. ಹುಡುಗರಿಗೆ ಆಗ್ಲಿ ಹುಡುಗಿಯರಿಗೆ ಆಗ್ಲಿ ಲೈಫಲ್ಲಿ ಲವ್ ಆಗೋದು, ಅದು ಟ್ರೂ ಲವ್ ಆಗೋದು ಅದು ಒಮ್ಮೆ ಮಾತ್ರ. ಅವಳು ನನ್ನನ್ನು ಬಿಟ್ಟು ಹೋದ್ಲು. ನನ್ನ ಜೊತೆ ಇದ್ದವ, ನನ್ನ ಜೊತೆ ಫ್ರೆಂಡ್ ಅಂತ ಒಬ್ಬ ಇದ್ದ ನನ್ನ ಜೊತೆ, ಅವನೇ ಅವಳನ್ನು ನೀನು ನನ್ನ ಫ್ರೆಂಡನ್ನು ಲವ್ ಮಾಡಿದ್ರು ತೊಂದರೆ ಇಲ್ಲ, ಬಟ್ ನನಗೆ ನಿನ್ನನ್ನು ಬಿಟ್ಟಿರ್ಲಿಕ್ಕೆ ಆಗುದಿಲ್ಲ ಅಂತೇಳಿ ಅವಳ ಕಾಲಿಗೆ ಬಿದ್ದು ನಾನು ಕೂಗಿದೆ. ಅವತ್ತೇ ನನಗೆ ಲೈಫಲ್ಲಿ ಒಂದು ಚಾಲೆಂಜ್ ಬಂತು. ನಾವು ಒಳ್ಳೇದಿದ್ರೆ ನಮ್ಗೆ ದೇವರು ಯಾವ್ದಾದ್ರೂ ಒಂದು ರೀತಿಯಲ್ಲಿ ನಮ್ಗೆ ದೇವರು ಒಳ್ಳೇದು ಮಾಡ್ತಾರೆ. ಅಮ್ಮ ನಿನ್ನ ಮರೆತು ಅವಳ ಜೊತೆ ನಾ ಹೋಗಲಾರಮ್ಮ. ನೀವು ಕಣ್ಣಾದರೆ ನಿಮ್ಮ ಕಣ್ಣಿನ ರೆಪ್ಪೆ ಯಾರಾದ್ರು? ಅಮ್ಮ. ನಾನು ಕೆಂಪು, ನಾ ಮುಟ್ಟಿದ್ದಲ್ಲ ಕಪ್ಪು. ದಕ್ಷಿಣ ಕನ್ನಡದಲ್ಲಿ ನಿಮಗೆ ಮೆಚ್ಚಿದ ಒಂದು ಒಳ್ಳೆ ಸಿಂಗರ್ ಅಂದ್ರೆ ನಿಮಗೆ ಮೆಚ್ಚಿದ ಸಿಂಗರ್ ಯಾರು? ಶಮೀರ್ ಮುಡಿಪು. ಅವರೊಂದು ಹಾಡಾಗ್ಲಿ ಮತ್ತೆ ಅವರು ಸಿಂಗಿಂಗ್ ಮಾಡುವ ಒಂದು ಫೀಲಿಂಗ್ಸ್ ಎಲ್ಲ ಸೂಪರ್. ನಿಮ್ಮ ಮಗ ಈಗೆಗೆ ಡೆತ್ ಆದ ಅಂತ ಆಗ ಅಪ್ಪ ಏನ್ ಹೇಳಿದಂದ್ರೆ, ನನ್ನ ಮಗ ಸಾಯಲಿಲ್ಲ, ನನ್ನ ಮಗ ಸಾಯಲಿಲ್ಲ. ಅದೊಂದು ಲೈಫಲ್ಲಿ ನಾನು ಅದು ಯಾವತ್ತೂ ಮರೆಯಲಿಕ್ಕೆ. ಹಾಯ್ ಹಲೋ, ಎಲ್ಲರಿಗೂ ನಮಸ್ಕಾರ. ನಿಮ್ಮ ಕತೆ ನಮ್ಮ ಜೊತೆ ಕಾರ್ಯಕ್ರಮ ಇವತ್ತು ನಾವು ಕನ್ನಡದಲ್ಲಿ ಮಾಡ್ತಾ ಇದ್ದೀವಿ. ಯಾಕಂದ್ರೆ ತುಂಬಾ ಜನ ಕೇಳ್ತಾ ಇದ್ದಾರೆ ಕನ್ನಡದಲ್ಲಿ ಮಾಡಿ ಅಂತ. ಯಾಕಂದ್ರೆ ನಿಮ್ಮ ಕಂಟೆಂಟ್ ಎಲ್ಲ ಒಳ್ಳೆ ಆಗ್ತದೆ, ಆದ್ರೆ ನಮ್ಗೆ ಅರ್ಥ ಆಗ್ತಾ ಇಲ್ಲ ಅಂತ ತುಂಬಾ ಜನ ಹೇಳ್ತಾ ಇದ್ದಾರೆ. ಆದ್ರೂ ಕನ್ನಡದಲ್ಲಿ ಮಾಡ್ತಾ ಇದ್ದೀವಿ, ಏನಾದ್ರೂ ತಪ್ಪಿದ್ದಲ್ಲಿ ಕ್ಷಮೆ ಇರಲಿ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ಪೆಷಲ್ ಗೆಸ್ಟ್ ಆಗಿ ಆಗಮಿಸಿದ್ದಾರೆ ನಮ್ಮ ಪ್ರೀತಿಯ ಸವಿನ್ ಮುಡಿಪು. ಒಳ್ಳೆ ಒಂದು ಹಾಡುಗಾರ, ಅದೇ ರೀತಿ ಒಂದು ಆಕ್ಟರ್. ಅದಕ್ಕಾಗಿ ಅವರನ್ನು ವೆಲ್ಕಮ್ ಮಾಡ್ತಾ ಇದ್ದೇವೆ. ನಮಸ್ಕಾರ ಸರ್. ನಮಸ್ತೆ ಸರ್. ನಿಮ್ಮೊಂದು ಪರಿಚಯ ಒಂದು ಹೇಳಿ. ನಮಸ್ತೆ, ನನ್ನ ಊರು ಮುಡಿಪ ಅಂತ. ಮುಡಿಪ ಅಂದ್ರೆ ಒಂದು ಮುಡಿಪಿಂದ ಒಂದು 4 ಕಿಲೋಮೀಟರ್ ಹೋದ್ರೆ ಸುಲ್ಯಂ ಅಂತ ಊರು ಬರುತ್ತೆ, ಅಲ್ಲಿ ನನ್ನ ಊರು. ನಾನು ಜಾಬ್ ಮಾಡ್ತಿರೋದು ನಿರ್ಮಲ್ ಟ್ರಾವೆಲ್ಸ್ ಅಲ್ಲಿ ಟೂರ್ ಮ್ಯಾನೇಜರ್. ಇದು ನನ್ನ ಇಷ್ಟು ಪರಿಚಯ. ಎಸ್. ಎಲ್ಲಿ ಶಾಲೆ ಎಲ್ಲ ಕಲಿತೀರಿ? ನಾನು ಫಸ್ಟ್ 1 ರಿಂದ 6 ತನಕ ನಾನು ಇಲ್ಲಿ ಕೇರಳದಲ್ಲಿ ದೈಗೋಲಿ ಅಂತ ಸ್ಕೂಲ್ ಇದೆ, ಅಲ್ಲಿ ಕಲಿತ. ಕನ್ನಡ ಮೀಡಿಯಂ? ಹೌದು, ಕನ್ನಡ ಮೀಡಿಯಂ. ಆಮೇಲೆ ಅಲ್ಲಿಂದ ನಾನು ಮತ್ತೆ ಗೌರ್ಮೆಂಟ್ ನಮ್ಮ ಮುಡಿಪು ಕೇಳಿರ್ಬೋದು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುಡಿಪು, ಅಲ್ಲಿ ಒಂದು 2nd PU ತನಕ ಅಲ್ಲಿ ಕಲಿತೆ. ಹಾಗಾದ್ರೆ ಈಗ ಮ್ಯಾಟ್ರಿಗೆ ಬರೋಣ. ಈಗ ನೀವು ತುಂಬಾ ಆಡಿದಿರಿ, ಮತ್ತೆ ತುಂಬಾ ಆಕ್ಟಿಂಗ್ ಎಲ್ಲ ಮಾಡಿದ್ರಿ. ಇದರಲ್ಲಿ ನೀವು ಎಷ್ಟು ಚಿಕ್ಕದೇರುವಾಗ ನೀವು ಹಾಡಿನ ಮುಖಾಂತರ ಬಂದದ ಅಲ್ಲ ಮತ್ತೆ ನಿಮ್ಗೆ ಇಂಟ್ರೆಸ್ಟ್ ಆಗಿದೆ? ನಾನು ಒಂದು 18 ವರ್ಷ ಆದ್ಮೇಲೆ ನಾನು ಈ ಆಕ್ಟಿಂಗ್ ಫೀಲ್ಡ್ ಆಗ್ಲಿ, ಹಾಗೆ ಆಕ್ಟಿಂಗ್ ಫೀಲ್ಡಿಂಗ್ ಅಂದ್ರೆ ನಂಗೆ ತುಂಬಾ ಇಷ್ಟ. ಆಮೇಲೆ ಇದು ಸಿಂಗಿಂಗ್ ಆಡೋದಾಗ್ಲಿ, ಅಷ್ಟು ದೊಡ್ಡ ಸಿಂಗರ್ ಅಲ್ಲ, ಒಂದು ಸಾಂಗ್ ಹೀಗೆ ಆಡೋದು ಇಂಟ್ರೆಸ್ಟ್ ಆಗ್ಲಿ, ಅದೆಲ್ಲ ತುಂಬಾ ಇಂಟ್ರೆಸ್ಟ್. ಅದೆಲ್ಲ ಮಾಡ್ತೀರಿ? ಹಾಗಾದ್ರೆ ನಿಮ್ಗೆ ಈಗ ಮನೆಯಲ್ಲಿ ಸಪೋರ್ಟ್ ಎಲ್ಲ ಉಂಟಾ? ಇದು ನೀವು ಆಕ್ಟಿಂಗ್ ಮಾಡೋದು, ಹಾಡೋದು? ಮನೆಯಲ್ಲೆಲ್ಲ ಫುಲ್ ಸಪೋರ್ಟ್ ಇದೆ, ಏನು ಆತರ ಎಲ್ಲ ಏನಿಲ್ಲ. ಮನೆಯಲ್ಲೆಲ್ಲ ಫುಲ್ ಸಪೋರ್ಟ್ ಇದೆ, ಏನ್ ತೊಂದರೆ ಇಲ್ಲ. ಫ್ರೆಂಡ್ಸ್ ಇದೆಲ್ಲ ತುಂಬಾನೇ ಸಪೋರ್ಟ್ ಇದೆ. ಮತ್ತೆ ಸವಿನ್ ಅವರೇ, ನಿಮ್ದು ಎಷ್ಟು ವರ್ಷ ಆಯ್ತು ಈ ಫೀಲ್ಡ್ ಅಲ್ಲಿ? ನಾನೊಂದು 7-8 ವರ್ಷ ಆಯ್ತು. 8 ವರ್ಷ ಆಯ್ತು. ಆಡ್ತಾ ಇದ್ದೀರಿ? ಈಗ ಕಂಟಿನ್ಯೂ ಮಾಡ್ತಾ ಇದ್ದೀರಾ ಅಲ್ಲ ಸ್ಟಾಪ್ ಮಾಡಿದಿರಾ? ಇವಾಗ ಅಂದ್ರೆ ಲೈಫ್ ಅಲ್ಲಿ ಟೈಮ್, ಯಾಕಂದ್ರೆ ಒಂದು ಹಾಡು ಹೇಳ್ಬೇಕಾದ್ರೆ ಒಂದು ಆಕ್ಟಿಂಗ್ ಮಾಡ್ಬೇಕಾದ್ರೆ ಲೈಫ್ ಅಲ್ಲಿ ಸ್ವಲ್ಪ ಟೈಮ್ ಇರ್ಬೇಕು. ಬಟ್ ಇವಾಗ ಏನಾಗಿದೆ ಅಂದ್ರೆ ಸ್ವಲ್ಪ ಟೈಮ್ ಸ್ವಲ್ಪ ಕಮ್ಮಿ ಸಿಗೋದು. ಯಾವಾಗ ಟೈಮ್ ಸಿಗುತ್ತೆ ಆವಾಗ ಸಾಂಗ್ ಆಡೋದಾಗ್ಲಿ, ಆಮೇಲೆ ಆಕ್ಟಿಂಗ್ ಮಾಡೋದಾಗ್ಲಿ
ಒಮ್ಮೊಮ್ಮೆ ನನ್ನಲ್ಲಿ ಸ್ಟೋರಿ ಒಮ್ಮೊಮ್ಮೆ ಇರುವುದಿಲ್ಲ, ಇನ್ನೊಬ್ರ ಹತ್ರ ಕೇಳಿ ಈ ತರ ಒಂದು ಆಲ್ಬಮ್ಗೆ ಆಗ್ಲಿ ಶಾರ್ಟ್ ಮೂವಿಗೆ ಆಗ್ಲಿ ಏನಾದ್ರೂ ಒಂದು ಸ್ಟೋರಿ ಇದ್ರೆ ಕೇಳಿ, ಆ ತರ ಯಾರ್ದಾದ್ರು ಸ್ಟೋರಿ ಇದ್ರೆ ನಾನು ಮಾಡ್ತೇನೆ. ಮಾಡ್ತೀರಾ? ಈಗ ನೀವು ಸ್ಟೇಜ್ ಅಲ್ಲಿ ಎಲ್ಲ ಪ್ರೋಗ್ರಾಮ್ ಹೋಗ್ತಾ ಇದ್ದೀರು? ಆ ತರ ಎಲ್ಲ ಹೋಗ್ತಾ ಇರ್ಲಿಲ್ಲ. ಇಲ್ಲ, ಈಗ ಸ್ಟುಡಿಯೋದಲ್ಲಿ ಆಡ್ತಾ ಇದ್ರು? ಹಾ, ಸ್ಟುಡಿಯೋದಲ್ಲೆಲ್ಲ ಆಡ್ತಾ ಇದ್ದೆ. ಆಡಿ ಆಲ್ಬಮ್ ಮಾಡುದು? ಹೌದೌದೌದು. ಆಲ್ಬಮ್ ಅಲ್ಲ, ನಾನು ಸ್ಟುಡಿಯೋದಲ್ಲಿ ಆಡಿದ್ರೆ ಅದು ನಾನೇ ವಿಡಿಯೋ ಮಾಡುದು, ಸ್ಟುಡಿಯೋದಲ್ಲಿ ಆಡುದು, ವಿಡಿಯೋ ಮಾಡುದು ಅಷ್ಟೇ. ಬಟ್ ನಾನು ಆಲ್ಬಮ್ ಸಾಂಗ್ ಮಾಡುದಾಗ್ಲಿ, ಇನ್ಯಾವ್ದು ಶಾರ್ಟ್ ಮೂವಿಗೆ ಸಾಂಗ್ ಆಡುದಾಗ್ಲಿ ಅದು ನಾನು ಆಡಿ ಮಾಡುದಿಲ್ಲ, ಬೇರೆಯವರ ಹತ್ರ ಆಡಿಸಿ ಸಿನಿಮಾ ಹಾಗೆ ಮಾಡುದು. ಹಾಗೆ ಮಾಡುದು. ಅಲ್ಲ, ನಿಮ್ದು ಆಲ್ಬಮ್ ತುಂಬಾ ಖರ್ಚಾದೊಂದು ಆಲ್ಬಮ್ ಬಂದಿತ್ತಲ್ಲ? ಅದು ಇದು ಪ್ರೀತಿಯ ಸ್ಪರ್ಶ, ಮೊನ್ನೆ ಆಲ್ಬಮ್ ಅಲ್ಲ, ಅದು ಶಾರ್ಟ್ ಮೂವಿ 30 ನಿಮಿಷದ್ದು. ಅದು ಸಹ ಮೊನ್ನೆ ಆಗೀಗ ಎಷ್ಟು 1 ವರ್ಷ ಆಯ್ತು, ಮೊನ್ನೆ ರಿಲೀಸ್ ಆಯ್ತು. ಅದೇ ರೆಸ್ಪಾನ್ಸ್ ಎಲ್ಲ ಉಂಟು? ತೊಂದರೆ ಇಲ್ಲ. ಬಟ್ ನಂದು ತುಂಬಾ ಇಟ್ಟದ ಅಂದ್ರೆ ನನ್ನ ಆಸೆ ನನ್ನಾಕಿ ಅಂತ ಹೇಳಿ, ಅದೊಂದು ಆಲ್ಬಮ್ ಅಂತ ಅಲ್ಲ, ಒಂದು 10 ನಿಮಿಷದೊಂದು ವಿಡಿಯೋ. ಅದು ಆಲ್ಬಮ್ ತರವೇ ಆಗುತ್ತೆ. ಅದು ನನ್ಗೆ ಅಷ್ಟು ಇಟ್ಟಾಗುತ್ತೆ ಅಂತ ಹೇಳಿ ನಾನು ತಿಳ್ಕೊಂಡೇ ಇರ್ಲಿಲ್ಲ. ಯಾಕಂದ್ರೆ ಅದು ಎಷ್ಟು 5 lakhs 6 lakhs ಜನರ ತನಕ ರೀಚ್ ಆಗಿದೆ ಯೂಟ್ಯೂಬ್ ಅಲ್ಲಿ. ಯೂಟ್ಯೂಬ್ ಅಲ್ಲಿ ಅದೆಲ್ಲ ನೋಡಿ ಕೆಲವು ಜನದ ಕಮೆಂಟ್ ಅಲ್ಲಿ ನೋಡಿ ನಾವು ಇಷ್ಟು ಕಷ್ಟಪಟ್ಟು ನಾವು ಮಾಡ್ತೇವೆ. ಯಾಕಂದ್ರೆ ಒಂದು ವಿಡಿಯೋ ಮಾಡುದಾಗ್ಲಿ, ಒಂದು ಯಾವ್ದಾದ್ರು ಒಂದು ವಿಡಿಯೋ ಮಾಡುದಾಗ್ಲಿ, ಸಾಂಗ್ ಆಡುದಾಗ್ಲಿ, ನಾವು ಅಷ್ಟು ಕಷ್ಟಪಟ್ಟು ನಾವು ಮಾಡ್ತೇವೆ. ಬಟ್ ಜನರ ಒಂದು ರೀಚ್ ಒಳ್ಳೆ ಸಿಗುವಾಗ, ರೆಸ್ಪಾನ್ಸ್ ಆವಾಗ ಒಂದು ಮನಸ್ಸಿಗೆ ಒಂದು ಎಷ್ಟು ಖುಷಿ ಆಗುತ್ತೆ ಅಂದ್ರೆ. ಮತ್ತೆ ನಿಮ್ಗೆ ಇವಾಗ ವಿಡಿಯೋ ನೀವು ಹಾಕ್ತೀರಿ, ರೀಲ್ಸ್ ಗಾಗ್ಲಿ ಯೂಟ್ಯೂಬ್ಗೆ ಹಾಕ್ತೀರಿ, ನಿಮ್ಗೆ ಬ್ಯಾಡ್ ಕಮೆಂಟ್ ಅಂತ ಬಂದಿದ್ಯಾ? ಆ ತರ ಇಷ್ಟರವರೆಗೆ ಬ್ಯಾಡ್ ಕಮೆಂಟ್ ಅಂತ ಎಲ್ಲ ಇಷ್ಟರವರೆಗೆ ಬರ್ಲಿಲ್ಲ. ಬಂದ್ರು ಸಹ ನಾವು ಅದನ್ನು ಯಾರು ಸಹ ಮಾಡಲ್ಲ. ಮತ್ತೆ ಸವಿನ್ ಅವರೇ, ನೀವು ಈ ಫೀಲ್ಡ್ಗೆ ಬರ್ಲಿಕ್ಕೆ ಕಾರಣ ಏನು? ನಾನು ನನ್ನನ್ನು ಯಾರು ಸಹ ಎಳೆದುಕೊಂಡು ಯಾರು ಸಹ ಬರ್ಲಿಲ್ಲ. ನೀನು ಈ ತರ ಸಾಂಗ್ ಆಡು, ಈ ತರ ಆಲ್ಬಮ್ ಸಾಂಗ್ ಮಾಡು, ಅಲ್ಲ ಇನ್ನೊಬ್ರು ಕರೆದು ನನಗೆ ಇದ್ರಲ್ಲಿ ಆಕ್ಟಿಂಗ್ ಮಾಡು, ಆ ತರ ಯಾರು ಇದಿಲ್ಲ. ಯಾಕಂದ್ರೆ ನೀವು ಫೀಲ್ಡ್ ಬರುವಾಗ ಸಪೋರ್ಟ್ ನೀವು ಮಾಡಿ ಅಂತ ಸಪೋರ್ಟ್ ಯಾರು ಬಂದದ್ದು? ನಾನಾಗೆ ಬಂದದ್ದು. ಅದಕ್ಕೆ ಏನಾದ್ರು ಇದುಂಟ ರೀಸನ್ ಅಂದ್ರೆ, ಒಂದು ಲವ್ ಇತ್ತು. ಲವ್ ಅಂದ್ರೆ 3 ವರ್ಷದ ಲವ್ ಅಂದ್ರೆ ಲೈಫ್ ಅಲ್ಲಿ ಹುಡುಗರಿಗೆ ಆಗ್ಲಿ ಹುಡುಗಿಯರಿಗೆ ಆಗ್ಲಿ ಲೈಫ್ ಅಲ್ಲಿ ಲವ್ ಆಗುದು, ಅದು ಟ್ರೂ ಲವ್ ಆಗುದು ಅದು ಒಮ್ಮೆ ಮಾತ್ರ ಲೈಫ್ ಅಲ್ಲಿ. ಆ ಲವ್ ಹೇಗಂದ್ರೆ, ನಾವು ನಮ್ಮ ತಾಯಿಯನ್ನು ಎಷ್ಟು ಪ್ರೀತಿ ಮಾಡ್ತೇವ ಅಷ್ಟೇ ಫಸ್ಟಿನ ಟ್ರೂ ಲವ್ ಇದೆ ಅಲ್ಲ, ಅಷ್ಟೇ ನಾವು ಸಹ ಅವರನ್ನು ಅಷ್ಟು ಪ್ರೀತಿ ಮಾಡ್ತೇವೆ. ಆದ್ರೆ ಒಂದು ಟೈಮ್, ಒಂದು 2-3 ವರ್ಷ ಲವ್ ಮಾಡಿದ ಹುಡುಗಿ ಒಂದು ಟೈಮ್ ಅವಳು ನನ್ನನ್ನು ಬಿಟ್ಟು ಹೋದ್ಲು. ಅದು ಬಿಟ್ಟು ಹೋದದ್ದು ನನಗೆ ಬೇಜಾರಿಲ್ಲ. ಬಟ್ ನನ್ನ ಜೊತೆ ನನ್ನ ಜೊತೆ ಫ್ರೆಂಡ್ ಅಂತ ಒಬ್ಬ ಇದ್ದ ನನ್ನ ಜೊತೆ, ಅವನೇ ಅವಳನ್ನು ಲವ್ ಮಾಡಿ ನನ್ನ ಲವ್ ಅನ್ನು ಬ್ರೇಕಪ್ ಮಾಡುವಾಗ ನನ್ಗೆ ಅದು ಲೈಫಲ್ಲಿ ಅದು ಯಾವತ್ತೂ ಅದು ಮರೆಯಲಿಕ್ಕಿಲ್ಲ. ಆದ್ರೂ ಸಹ ನಾನು, ಆ ಹುಡುಗಿ ನನ್ನನ್ನು ಬಿಟ್ಟು ಹೋದ್ಲು. ಬಿಟ್ಟು ಹೋಗುವಾಗ ಅವಳು ಒಂದು ದಿನ ರೋಡ್ ಸೈಡ್ ಅಲ್ಲಿ ನಡೆದುಕೊಂಡು ಹೋಗ್ತಾ ಇದ್ಳು. ಹಾಗೆ ಸೈಡ್ ಅಲ್ಲಿ ನಡೆದುಕೊಂಡು ಹೋಗುವಾಗ ನೀನು ನನ್ನ ಫ್ರೆಂಡ್ ಅನ್ನು ಲವ್ ಮಾಡಿದ್ರು ತೊಂದರೆ ಇಲ್ಲ, ಆದ್ರೆ ಇನ್ನು ನೀನು ಅವನನ್ನು ಬಿಡು, ಬಟ್ ನನಗೆ ನಿನ್ನನ್ನು ಬಿಟ್ಟಿರ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ಅವಳ ಕಾಲಿಗೆ ಬಿದ್ದು ನಾನು ಕೂಗಿದ್ದೇನೆ. ಆದ್ರೆ ಅವಳು ಅವತ್ತೇ ಕಾಲಲ್ಲಿ ಆಚೆ ಮಾಡಿ ಹೋದ್ಲು. ಅವತ್ತೇ ನನಗೆ ಲೈಫಲ್ಲಿ ಒಂದು ಚಾಲೆಂಜ್ ಬಂತು. ನನ್ನ ಲೈಫಲ್ಲಿ ಟರ್ನಿಂಗ್ ಪಾಯಿಂಟ್ ಅದೇ. ಅದು ಒಳ್ಳೆದಕ್ಕೆ ಸಹ ಆಗಿರ್ಬೋದು, ಕೆಟ್ಟದಕ್ಕೆ ಸಹ ಆಗಿರ್ಬೋದು. ಆವಾಗ ನನಗೆ ತುಂಬಾ ಬೇಜಾರಾಗಿದೆ. ಬಟ್ ಲೈಫಲ್ಲಿ ಇವಾಗ ತುಂಬಾನೇ ಖುಷಿಯಾಗಿದ್ದೇನೆ, ಒಂದು ಮನಸ್ಸಿಗೆ ನೆಮ್ಮದಿ ಇದೆ. ಯಾಕಂದ್ರೆ ನಾನೊಂದು ಹೇಳುದಂದ್ರೆ, ನಾವು ಒಳ್ಳೇದಿದ್ರೆ ನಮ್ಗೆ ದೇವರು ಯಾವ್ದಾದ್ರೂ ಒಂದು ರೀತಿಯಲ್ಲಿ ನಮ್ಗೆ ದೇವರು ಒಳ್ಳೇದು ಮಾಡ್ತಾರೆ. ಹಾಗೆ ಇವಾಗ ಲೈಫಲ್ಲಿ ನಾನು ಸೆಟ್ಲ್ ಆಗಿದ್ದೇನೆ. ಮದುವೆ ಆಗಿಲ್ಲ, ಇನ್ನು ಆಗ್ಬೇಕು. ಸರಿ ಅವ್ರೆ, ನೀವು ಈಗ ಲವ್ ಬ್ರೇಕಪ್ ಆಯ್ತಲ್ಲ, ಆ ನಂತರ ನೀವು ಫೀಲ್ಡ್ಗೆ ಬಂದಿದ್ದ ಆಡಿದ್ದು? ಸಿಂಗಿಂಗ್ ಆಗ್ಲಿ ಆಕ್ಟಿಂಗ್ ಆಮೇಲೆ ನಾನು ಬಂದದ್ದು. ನಿಮ್ಮ ಟರ್ನಿಂಗ್ ಪಾಯಿಂಟ್ ಆಡು ಏನಾದ್ರು ಉಂಟಾ? ಇದೆ ಬ್ರೋ, ಆದ್ರೆ ಅದು ಇವಾಗ ಆಡುದು ಬೇಡ. ಯಾಕಂದ್ರೆ ಅದು ಬಿಡಿ, ಬೇರೆ ಏನಾದ್ರು ಬೇರೆ ಒಂದು ನನ್ನ ಅಮ್ಮನಿಗೋಸ್ಕರ ಒಂದು ಹಾಡಿತ್ತು. ಅದೇನಂದ್ರೆ, ಒಂದು ಲೈನ್ ಆಡ್ತೇನೆ.
ಅಮ್ಮ ನಿನ್ನ ಮರೆತು ಅವಳ ಜೊತೆ ನಾ ಹೋಗಲಾರಮ್ಮ. ಅಮ್ಮ ನಿನ್ನ ಮರೆತು ಅವಳ ಜೊತೆ ನಾ ಹೋಗಲಾರಮ್ಮ. ಈ ಜೀವನ ಗೆಳತಿಯಾರೆಂದು ನೀ ಹೇಳಮ್ಮ. ಅದು ಎರಡು ಕಡೆ ಬಂತು ಹಾಡು. ಅದೇ. ಸವಿನ್ ಅವರೇ, ನಿಮ್ಮ ಹತ್ರ ಒಂದು ಫನ್ ಪ್ರಶ್ನೆ ಕೇಳ್ತೀನಿ ನಾನು. ಹ್ಮ್ ನೀರಲ್ಲಿ ಹುಟ್ಟಿ ನೀರಲ್ಲಿ ಬೆಳೆದು ನೀರಲ್ಲಿ ಸಾಯ್ತು, ಏನದು? ನೀರಲ್ಲಿ ಹುಟ್ಟಿ ತೀರೆ ಬಲ್ಲೆ. ನಾನೇ ಹೇಳ್ಬೇಕಾ? ಸುಮಾರು ಐಸ್. ಐಸ. ಮತ್ತೆ ಸವಿನ್ ಅವರೇ, ಹ್ಮ್ ನೀವು ಕಣ್ಣಾದ್ರೆ ನಿಮ್ಮ ಕಣ್ಣಿನ ರೆಪ್ಪೆ ಯಾರಾಗ್ಬೇಕು? ಅಮ್ಮ. ಸವಿನ್ ಅವರೇ, ನಿಮ್ಮ ಲೈಫಲ್ಲಿ ಯಾವತ್ತಾದ್ರೂ ಮೋಸ ಹೋಗಿದ್ರೆ ನೀವು? ಮೋಸ ಹೋಗಿದ್ದೇನೆ. ಯಾವ್ದ್ರಲ್ಲಿ? ಒಬ್ರು ಫ್ರೆಂಡ್ ಇದ್ದಾರೆ. ಹಾ. ಫ್ರೆಂಡ್ ಅಂದ್ರೆ ಅವ್ರು ಸಹ ಇದು ಸಿಂಗಿಂಗ್ ಎಲ್ಲ ಮಾಡ್ತಿದ್ರು. ಬಟ್ ಒಂದು ಟೈಮಲ್ಲಿ ನನ್ನಲ್ಲಿ ಸಹ ಅವಾಗ ಹಣ ಇರ್ಲಿಲ್ಲ. ಆದ್ರೆ ಅವ್ರು ಏನಂದ್ರೆ ನನ್ನ ಅಮ್ಮನಿಗೆ ಹುಷಾರಿಲ್ಲ, ಅವರು ಹಾಸ್ಪಿಟಲ್ ಇದ್ದಾರೆ, ನನಗೊಂದು 50,000 ಅಮೌಂಟ್ ಬೇಕಂತ ಹೇಳಿದ್ರು. ಬಟ್ ನನ್ನಲ್ಲಿ ಸಹ ಇರ್ಲಿಲ್ಲ. ನಾನು ಗೋಲ್ಡ್ ಎಲ್ಲ ಬ್ಯಾಂಕ್ ಅಲ್ಲಿ ಇಟ್ಟು ಯಾಕಂದ್ರೆ ತಾಯಿಗೆ ಹುಷಾರಿಲ್ಲ ಅಂತ ಹೇಳಿದ್ರು, ಅಮ್ಮ ಹಾಸ್ಪಿಟಲ್ ಇದ್ದಾರೆ ಅಂತ ಹೇಳಿದ್ರು. ಅವಾಗ ನಾನು ಏನ್ ಮಾಡಿದೆ, ಅವರಿಗೆ 15,000 ನನ್ನ ಗೋಲ್ಡ್ ಇಟ್ಟು 15,000 ಅವನಿಗೆ ಹೆಲ್ಪ್ ಮಾಡಿದೆ. ಆಮೇಲೆ ಅವರಿಗೆ ಕಾಲ್ ಮಾಡ್ತೇನೆ, ನನ್ನನ್ನು ಬ್ಲಾಕ್ ಮಾಡಿ ಬಿಟ್ಟಿದ್ದಾರೆ. ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡ್ತೇನೆ, ವಾಟ್ಸಪ್ ಅಲ್ಲಿ ಸಹ ಬ್ಲಾಕ್. ಹಾಗೆ ಮನೆ ಹತ್ರ ಹೋಗುದು ತಪ್ಪು, ಬಟ್ ಮನೆ ಹತ್ರ ಅವರು ಇರ್ತಾರ ಆ ತರ ಎಲ್ಲ ನೋಡಿದೆ. ಬಟ್ ಎಲ್ಲಿ ಸಹ ಸಿಗ್ಲಿಲ್ಲ. ಆಮೇಲೆ ಒಂದು ದಿವಸ ಸಿಗುವಾಗ ನನಗೆ ಅವರು ಹಣ ಕೊಡದಿದ್ರು ನನ್ಗೆ ಬೇಜಾರಿಲ್ಲ. ಆದ್ರೆ ಒಂದು ದಿವಸ ನನ್ಗೆ ದೊಡ್ಡ ದೊಡ್ಡ ಮಾತು ಮಾತಾಡಿದೆ, ನಾನು ನಿಂಗೆ ಹಣ ಕೊಡುದಿಲ್ಲ, ನೀನ್ ಏನ್ ಮಾಡ್ತೀಯ ಅಂತ. ಅವಾಗ ನಾನೇನು ಮಾತಾಡಿಲ್ಲ. ನೋಡುವವರೊಬ್ರು ಮೇಲಿಂದ ನೋಡ್ತಾ ಇರ್ತಾರೆ, ಅವರೇ ಎಲ್ಲ ನೋಡ್ತಾರೆ ಅಂತ ಹೇಳಿ ಬಂದೆ. ಸಿಗ್ಲಿಲ್ಲ ಇಷ್ಟರವರೆಗೆ ಸಹ ಸಿಕ್ಕಿಲ್ಲ. ನಿಮ್ಮ ತಾಯಿ ಏನು ಮನೆಯಲ್ಲಿ ಏನು? ಇಲ್ಲ, ಅವರಿಗೆ ಗೊತ್ತಿಲ್ಲ. ಗೊತ್ತಿಲ್ಲ. ಇಲ್ಲ ಇಲ್ಲ. ಸವಿನ್ ಅವರೇ, ಈಗೆಲ್ಲ ಆಯ್ತು, ಸಾಲ ಕೊಟ್ಟು ಸಿಗ್ಲಿಲ್ಲ, ಆಮೇಲೆ ಯಾರಾದ್ರೂ ನಿಮ್ಮಲ್ಲಿ ಹೆಲ್ಪ್ ಕೇಳಿದ್ರ? ಕೇಳಿದ್ರು. ಒಬ್ರು ನಂಗೆ ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡಿದ್ರು, ನನಗೊಂದು ಹೆಲ್ಪ್ ಬೇಕಿತ್ತಂತ. ಅದಕ್ಕೆ ನಾನು ಹೇಳಿದೆ, ನನಗೊಂದು ಹೆಲ್ಪ್ ನೀವು ಮಾಡ್ಬೇಕಂತ. ಅದಕ್ಕೆ ಅವ್ರು ಕೇಳಿದ್ರು, ಏನ್ ಹೆಲ್ಪ್ ಅಂತ. ನನಗೊಂದು 2,000 ಅಮೌಂಟ್ ಬೇಕು, ನನ್ಗೊಂದು ಹೆಲ್ಪ್ ಮಾಡ್ತೀರಾ ಅಂತ ಅಷ್ಟೇ ಹೇಳಿದ್ದು. ಆಮೇಲೆ ಮೆಸೇಜ್ ಇಲ್ಲ, ಏನಿಲ್ಲ, ಬ್ಲಾಕ್. ಇದು ನಿಮ್ಮ ಹತ್ರ ಇನ್ನೊಂದು ಪ್ರಶ್ನೆ ಕೇಳ್ತೀನಿ ನಾನು. ಅದಕ್ಕೆ ಒಂದು ಫನ್ ಪ್ರಶ್ನೆ. ನಾನು ಕೆಂಪು, ನಾ ಮುಟ್ಟಿದ್ದೆಲ್ಲ ಕಪ್ಪು. ನಾನು ಕೆಂಪು, ನಾ ಮುಟ್ಟಿದ್ದೆಲ್ಲ ಕಪ್ಪು. ನಾನು ಕೆಂಪು ಮುಟ್ಟಿದೆಲ್ಲ ಕಪ್ಪ. ನಾನು ಕೆಂಪು, ನಾನು ಮುಟ್ಟಿದೆಲ್ಲ ಕಪ್ಪು. ನಾನು ಕೆಂಪಿಲ್ಲ. ಗೊತ್ತಾಗ್ಲಿಲ್ವಾ? ನಾನು ಹೇಳ್ಬೇಕಾ? ಹೇಳಿ ನೀವು. ಬೆಂಕಿ. ಸವಿನ್ ಅವರೇ, ಇದು ದಕ್ಷಿಣ ಕನ್ನಡದಲ್ಲಿ ನಿಮ್ಗೆ ಮೆಚ್ಚಿದೊಂದು ಒಳ್ಳೆ ಸಿಂಗರ್ ಅಂದ್ರೆ, ನಿಮ್ಗೆ ಮೆಚ್ಚಿದ ಸಿಂಗರ್ ಯಾರು? ನಮ್ಮ ದಕ್ಷಿಣ ಕನ್ನಡದಲ್ಲಿ ಹಾಗೆ ಹೇಳಿದ್ರೆ ತುಂಬಾ ಜನರು ಒಳ್ಳೊಳ್ಳೆ ಸಿಂಗರ್ಸ್ ಇದ್ದಾರೆ. ನನಗೆ ತುಂಬಾ ಒಂದು ಸಿಂಗಿಂಗ್ ಅಲ್ಲಿ ತುಂಬಾ ಇಷ್ಟ ಆಗುದಂದ್ರೆ ಶಮೀರ್ ಮುಡಿಪು. ಅವರೊಂದು ಹಾಡಾಗ್ಲಿ ಮತ್ತೆ ಅವರು ಸಿಂಗಿಂಗ್ ಮಾಡುವ ಒಂದು ಫೀಲಿಂಗ್ಸ್ ಎಲ್ಲ ಸೂಪರ್. ಆಮೇಲೆ ಸಮದ್ ಗಡಿಯರೆಲ್ಲ ಇದ್ದಾರೆ, ತುಂಬಾ ಜನ ಇದ್ದಾರೆ. ಬಟ್ ನಿಮ್ಗೆ ಮೆಚ್ಚಿಗೆ? ನನಗೆ ಖುಷಿ, ನಾನು ಹೈಯೆಸ್ಟ್ ಸಾಂಗ್ ಕೇಳುದಂದ್ರೆ ಶಮೀರ್ ಮುಡಿಪು. ಫಿಲ್ಮ್ಗೆಲ್ಲ ಆಡಿದಾರಲ್ಲ ಅದು? ಫಿಲ್ಮ್ಗೆಲ್ಲ ಹಾಡಿದ್ದಾರೆ. ನಿಮ್ಮ ಹತ್ರ ಒಂದು ಇಂಪಾರ್ಟೆಂಟ್ ಪ್ರಶ್ನೆ ಕೇಳ್ತೀನಿ. ಅದಕ್ಕೆ ಮುನ್ನೊಂದು ನಾನು ಒಂದು ಟಿಶ್ಯೂ ಕೊಡ್ತೀನಿ ಕೈ ನೋಡಿ. ಏನಂದ್ರೆ, ನಿಮ್ಮ ಲೈಫಲ್ಲಿ ಯಾವತ್ತಾದ್ರೂ ಒಂದು ಬೇಸರ, ಇಷ್ಟುವರೆಗೆ ಅಂತ ಒಂದು ಬೇಸರ ಬರಲೇ ಇಲ್ಲ, ಏನಾದ್ರು ಬಂದಿದೆಯಾ? ಬಂದಿದೆ. ಯಾವ ಘಟನೆ ಹೇಳ್ತೀರಾ? ಏನಂದ್ರೆ, ನನ್ನ ಜಾಬು ನಿರ್ಮಾ ಟ್ರಾವೆಲ್ಸ್, ನಾನು ಟೂರ್ ಮ್ಯಾನೇಜರ್. ಯಾಕಂದ್ರೆ ನಾವು ಟೂರ್ ಮ್ಯಾನೇಜರ್ ಅಂದ್ರೆ, ನಾನು ಒಂದು ಟೂರ್ ಅಲ್ಲಿ ಇರ್ತೇನೆ. ಟೂರ್ ಅಲ್ಲಿ ಅಂದ್ರೆ ಒಂದು ಕಾಶ್ಮೀರ ಅಂತ ಒಂದು ಟೂರ್ ಇದೆ. ಆ ಟೂರ್ ಅಲ್ಲಿ ನಾನು ಇರ್ತೇನೆ. ನನಗೆ ಸಡನ್ ಒಂದು ನನ್ನ
ಮನೆಯಿಂದ ಕಾಲ್ ಬರುತ್ತೆ, ಅಮ್ಮನಿಗೆ ಸ್ವಲ್ಪ ಹೆಲ್ತ್ ಅಲ್ಲಿ ಹುಷಾರಿಲ್ಲ, ಒಂದು ಆಪರೇಷನ್ ಎಲ್ಲ ಆಗ್ಬೇಕಿತ್ತು. ಹಾಗೆ ನಾನು ಊರಿಗೆ ಬರ್ತೇನೆ. ಫ್ಲೈಟ್ ಮಾಡಿ ಊರಿಗೆ ಬರ್ತೇನೆ. ಊರಿಗೆ ಬಂದು ಇದು ಅಮ್ಮ ಹಾಸ್ಪಿಟಲ್ ಇದ್ದಾರೆ. ಹಾಗೆ ಊರಿಗೆಲ್ಲ ಬರ್ತೇನೆ. ನಾನು ಮತ್ತೆ ನನ್ನ ಫ್ರೆಂಡ್ ಬೈಕಲ್ಲಿ ನಾವು ಹೋಗ್ತಿದ್ದೇವೆ. ಎಲ್ಲಿಗೆ? ನಾವು ಹಾಸ್ಪಿಟಲ್ಗೆ ಹೋಗ್ಬೇಕಂತ. ಹಾಗೆ ನಾನು ಮತ್ತೆ ನನ್ನ ಫ್ರೆಂಡ್ ಹೋಗ್ತಿದ್ದೇವೆ. ಹೋಗುವಾಗ ಒಂದು ಯು ಟರ್ನ್ ಬರುತ್ತೆ. ಆವಾಗ ನನಗೆ ಸ್ವಲ್ಪ ಅಮೌಂಟ್ ಬೇಕಿತ್ತು. ಅಮೌಂಟ್ ಅಂದ್ರೆ ATMಗೆ ಹೋಗ್ಬೇಕಿತ್ತು. ನಾನೇನ್ ಮಾಡಿದೆ, ಒಂದು ಅಡ್ಡಿಯರ್ ಸಹ್ಯಾದ್ರಿ ಕಾಲೇಜ್ ಗೊತ್ತಾ? ಹೌದು. ಅಲ್ಲಿ ಒಂದು ATM ಇದೆ. ನಾನೇನ್ ಮಾಡಿದೆ, ನನ್ನ ಗಾಡಿ ಯು ಟರ್ನ್ ಇದೆ ಅಲ್ಲ, ಅಲ್ಲಿ ಸೈಡ್ ಅಲ್ಲಿ ಗಾಡಿ ನಿಲ್ಲಿಸಿದೆ. ನಿಲ್ಲಿಸುವಾಗ ನನಗೆ ಟರ್ನ್ ಮಾಡ್ಲಿಕ್ಕೆ, ಟರ್ನ್ ಅಂದ್ರೆ ಆ ಕಡೆ ಹೋಗ್ಲಿಕ್ಕೆ, ಅಲ್ಲಿ ಆ ಕಡೆಯಿಂದ ವೆಹಿಕಲ್ ಎಲ್ಲ ಬರ್ತಾ ಉಂಟು. ಹಾಗೆ ನಾನು ಅಲ್ಲಿ ನಿಂತೆ. ಒಬ್ಬ ಬೈಕಿನವನು, ಅವನು ಎಷ್ಟು ಸ್ಪೀಡ್ ಇದಂದ್ರೆ 120 130 ಸ್ಪೀಡಲ್ಲಿದ್ದ. ಅವನು ಏನ್ ಮಾಡಿದಂದ್ರೆ ಡಿವೈಡರ್ ಹಾಕಿದ್ರು. ಡಿವೈಡರ್ ಅವನಿಗೆ ಕಂಟ್ರೋಲ್ ಮಾಡ್ಲಿಕ್ಕೆ ಆಗದೆ ಡಿವೈಡರ್ಗೆ ಇಟ್ಟು ನನ್ನ ಗಾಡಿಗೆ ಇಟ್ಟ. ನಾವು ಸಹ ಫುಲ್ ಇದಾಗಿದ್ದೇವೆ. ನಮ್ಮಲ್ಲಿ ಇಬ್ಬರಲ್ಲಿ ಸಹ ಹೆಲ್ಮೆಟ್ ಇತ್ತು, ಅವನಲ್ಲಿ ಹೆಲ್ಮೆಟ್ ಇತ್ತು. ಅವನದ್ದು ಹೀಗೆ ಹಾಫ್ ಹೆಲ್ಮೆಟ್. ಅವನು ಹೋಗಿ ಅಲ್ಲಿ ಲೈಟ್ ಕಂಬ ಇದೆಲ್ಲ, ಡಿಬ್ ಅಲ್ಲಿಗೆ ಬಿದ್ದ. ಅವನು ಸ್ಪಾಟ್ ಅಲ್ಲಿ ಡೆತ್. ಬಟ್ ನಮ್ಗೆ ನನ್ನ ಫ್ರೆಂಡಿಗೆ ಕಾಲಿಗೆ ಗಾಯ ಆಗಿದೆ. ಆಮೇಲೆ ನನಗೆ ಸಹ ಕಾಲಿಗೆ ಗಾಯ ಆಗಿದೆ. ನನ್ನನ್ನು ಹಾಸ್ಪಿಟಲ್ಗೆ ತಗೊಂಡು ಹೋದ್ರು. ಬಟ್ ನನಗೊಂದು ಬೇಜಾರಂದ್ರೆ, ನನ್ನ ಕಣ್ಮುಂದೆ ತಪ್ಪು ಅವನದು 100% ತಪ್ಪು ಅವನದ್ದು. ಆದ್ರೂ ಸಹ ತಪ್ಪು ಅವನಿದ್ರು ಸಹ ಒಂದು ಬೇಜಾರು ಮನಸ್ಸಲ್ಲಿ. ನಮ್ಮಿಂದಾಗಿ ನಮ್ಮ ಗಾಡಿಗೆ ಒಂದು ಇದು ಮಾಡಿ, ಟಚ್ ಮಾಡಿ ಒಂದು ಜೀವ ಹೋಯ್ತಂತ. ಅವನು ಇಂಜಿನಿಯರ್ ಸ್ಟೂಡೆಂಟ್. ಅವನಿಗೆ ಎಷ್ಟು ಏಜ್ ಸಹ ಜಾಸ್ತಿ ಆಗಿಲ್ಲ. ಅದು ಸಹ ಅವರು ಕೇರಳದವರು, ಉಪ್ಪಳದವರು. ಅವರ ಅಪ್ಪ ಇಲ್ಲಿ ಫಾರಿನರ್ಲಿ, ದುಬೈಲಿ ಇರೋದು, ಮುಸ್ಲಿಂ. ಹಾಗೆ ಇದೆಲ್ಲ ಆಯ್ತು. ನಾನು ಹಾಸ್ಪಿಟಲ್ ಇದ್ದೇನೆ. ಬಟ್ ಆಮೇಲೆ ನನಗೆ ನನ್ನ ಫ್ರೆಂಡ್ಸ್ ಅವರು ಹೇಳಿದ್ದು, ಇವರ ಮಗ ಡೆತ್ ಆದದ್ದು ಅಪ್ಪನಲ್ಲಿ ವಿಷಯ ತಿಳಿಸ್ತಾರೆ, ನಿಮ್ಮ ಮಗ ಹೀಗೆ ಡೆತ್ ಆದ ಅಂತ. ಆಗ ಅಪ್ಪ ಏನ್ ಹೇಳಿದಂದ್ರೆ, ನನ್ನ ಮಗ ಸಾಯಲಿಲ್ಲ, ನನ್ನ ಮಗ ಈಗ ಸಹ ಜೀವಂತವಾಗಿದ್ದಾನೆ. ನನ್ನ ಮಗ, ನೀವು ಹಾಗೆ ಹೇಳ್ಬೇಡಿ, ಸಾಯಲಿಲ್ಲ. ನಾನು ಬರ್ತೇನೆ, ನನ್ನ ಮಗನನ್ನು ನಾನು ಸರಿ ಮಾಡ್ತೇನೆ ಅಂತ. ನನ್ನ ಮಗ ಸಾಯಲಿಲ್ಲ ಅಂತ. ಹಾಗೆ ಬರ್ತಾರೆ. ಬಂದು ಇದೆಲ್ಲ ಒಂದೆಲ್ಲ ಕಾರ್ಯ ಎಲ್ಲ ಆಗುತ್ತೆ. ಎಷ್ಟು ಒಂದು ಒಳ್ಳೆ ಜನರಂದ್ರೆ, ನಂದೇನ್ ತಪ್ಪಿಲ್ಲ. ಆದ್ರೆ ಡೆತ್ ಆದ್ಮೇಲೆ ತಪ್ಪಿರದೇ ಇರ್ಲಿ, ಅದು ಯಾರಿಗೆ ಬರುದು? ಹೌದು, ನಮಗೆ. ಯಾಕಂದ್ರೆ ನಮ್ಮ ಗಾಡಿಗೆ ಟಚ್ ಮಾಡಿ ಬಿದ್ದದು. ಆದ್ರೆ ಅವ್ರ ಅಪ್ಪ ಏನ್ ಹೇಳ್ದಂದ್ರೆ, ನನ್ನ ಮಗ ತಪ್ಪು, ನನ್ನ ಮಗಂದು ತಪ್ಪು, ಬಟ್ ನನ್ನ ಮಗನ್ ತಪ್ಪು, ಬಟ್ ನಿಂದು ತಪ್ಪೇನಿಲ್ಲ. ಬಟ್ ನಾನು ಏನು ಕಂಪ್ಲೇಂಟ್ ಮಾಡ್ಲಿಕ್ಕೆ ಸಹ ಹೋಗುದಿಲ್ಲ. ನನಗೆ 15-20 ಲಕ್ಷ ಅಮೌಂಟ್ ಸಹ ಸಿಗುತ್ತೆ ಕೇಸ್ ಮಾಡಿದ್ರೆ. ನನಗೆ ಅದು ಅಮೌಂಟ್ ಸಹ ಬೇಡ. ಯಾಕೆಂದ್ರೆ ನನ್ನ ಮಗ ತಪ್ಪು ಮಾಡಿದ್ದೇನೆ. ಯಾಕೆಂದ್ರೆ ನಾನು CC ಕ್ಯಾಮರಾ ಅದರಲ್ಲೆಲ್ಲ ವಿಡಿಯೋ ಎಲ್ಲ ನೋಡಿದ್ದೇನೆ. ಆದ್ರೆ ನನ್ನ ಮಗ ತಪ್ಪು ಮಾಡಿದ್ದಾನೆ. ಆದ್ರೂ ಸಹ ನನಗೆ ನಿಮ್ಮ ಮೇಲೆ ನಾನು ಏನು ಕಂಪ್ಲೇಂಟ್ ಸಹ ಮಾಡೋದಿಲ್ಲ. ಅಷ್ಟು ಒಂದು ಒಳ್ಳೆ ಜನ. ಯಾಕಂದ್ರೆ ನಂಗೆ ಅದೊಂದು ಲೈಫಲ್ಲಿ ತುಂಬಾನೇ ಬೇಜಾರುಂಟು. ಯಾಕಂದ್ರೆ ಮುಂದೆನೆ ಅಷ್ಟೊಂದು ನಮ್ಮ ಗಾಡಿಗೆ ತಾಗಿ ಒಂದು ಜೀವ ಹೋಯ್ತಂತ ಹೇಳಿ. ಹಾಗೆ ಅದೊಂದು ಲೈಫಲ್ಲಿ ನಾನು ಅದು ಯಾವತ್ತೂ ಮರೀಲಿಕ್ಕೆ. ಸವಿನಾರೆ, ತುಂಬಾ ದುಃಖದೊಂದು ವಿಷಯ ಹೇಳಿದೆ. ತುಂಬಾ ದುಃಖ ಇತ್ತು ಕೇಳಿ. ಮತ್ತೆ ನಾನು ಇನ್ನೊಂದು ಪ್ರಶ್ನೆ ಹೇಳ್ತೀನಿ ನಿಮ್ಮ ಹತ್ರ. ನಿಮ್ಮ ಲೈಫಲ್ಲಿ ಸವಿನಾರೆ ಯಾವತ್ತಾದರೂ ತುಂಬಾ ಖುಷಿ ಅಂತ ಯಾವಾಗ ಬಂದಿದೆ? ನಾನು ನನ್ನ ಡ್ರೀಮ್ ಮನೆ. ನನಗೆ ಯಾಕಂದ್ರೆ ನಾನು ಒಂದು ಮನೆ ಆಗ್ಬೇಕಾದ್ರೆ ಎಷ್ಟು ಕಷ್ಟಪಟ್ಟಿದ್ದೇನೆ ಅಂದ್ರೆ ಅದು ನನಗೆ ಮಾತ್ರ ಗೊತ್ತು. ಆ ಮನೆ ಹೊಕ್ಕಲ ಹೊತ್ತು ನಾನು ಯಾವಾಗ ಮನೆಗೆ ಕಾಲಿಟ್ಟೆನ,
ಅವತ್ತೊಂದು ನನ್ನ ಮನಸ್ಸಿಗೆ ಒಂದು ಲೈಫಲ್ಲಿ ಒಂದು ಎಷ್ಟು ಖುಷಿ ಆಯ್ತು ಅಂದ್ರೆ, ನಾನು ಇಷ್ಟು ಕಷ್ಟಪಟ್ಟಿದ್ದಕ್ಕೆ ನಾನು ಇವತ್ತೊಂದು ಮನೆಯಲ್ಲಿ ಮನೆ ಒಂದು ಕಟ್ಟುವಾಗೆ ಆಯ್ತು ಅಂತೇಳಿ ಅದೊಂದು ಖುಷಿ ಒಂದು ಬೇರೆ. ಸರಿ ಅವರೇ, ಇಷ್ಟೆಲ್ಲ ಪ್ರಾಬ್ಲಮ್ ಖುಷಿ ಎಲ್ಲ ಆಯ್ತು. ಹ್ಮ್ ನಮ್ಮ ವೀಕ್ಷಕರಿಗೆ ನೀವು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ, ಒಂದು ಮೋಟಿವೇಶನ್ ಆಗಿ? ಏನ್ ಹೇಳ್ತೇನೆ ಅಂದ್ರೆ ಬ್ರೋ, ನಾವು ಒಂದು ವೆಹಿಕಲ್ ಅಲ್ಲಿ ಹೋಗುವಾಗ ಸ್ವಲ್ಪ ಆಗುದಿದ್ರೆ ಹೇಗೋ ಆಗುತ್ತೆ, ಆದ್ರೆ ನಾವು ಒಂದು ಗಾಡಿ ವೆಹಿಕಲ್ ಅಲ್ಲಿ ಹೋಗುವಾಗ ನಾವು ಸ್ವಲ್ಪ ಜಾಗೃತೆಯಾಗಿ ಹೋದ್ರೆ ಒಳ್ಳೇದು. ಯಾಕೆಂದ್ರೆ ನನ್ನ ಲೈಫಿನ ನನ್ನ ಒಂದು ಸ್ಟೋರಿಯಲ್ಲಿ ನಾನು ಕಣ್ ಮುಂದೆನೆ ನೋಡಿದ್ದೇನೆ. ಹಾಗೆ ಆ ತರ ಆಗುದು ಬೇಡ. ಸ್ವಲ್ಪ ವೆಹಿಕಲ್ ಅಲ್ಲಿ ಹೋಗುವಾಗ ಸ್ವಲ್ಪ ಸ್ಲೋ ಆಗಿ ಹೋಗಿ, ಯಾಕೆಂದ್ರೆ ನಿಮ್ಮನ್ನು ನಂಬಿ ನಿಮ್ಮ ಫ್ಯಾಮಿಲಿ ಅವರಿದ್ದಾರೆ, ಹಾಗೆ ನಿಮ್ಮ ಫ್ರೆಂಡ್ಸ್ ಇದ್ದಾರೆ. ಆದ್ರೆ ನಾವು ವೆಹಿಕಲ್ ಅಲ್ಲಿ ಹೋಗುವಾಗ ಎಷ್ಟು ಜಾಗ್ರತೆ ಮಾಡ್ಲಿಕ್ಕಾಗತ್ತೆ ಅಷ್ಟು ಜಾಗ್ರತೆ ಮಾಡುವ, ಇಷ್ಟೇ ಹೇಳಲಿಕ್ಕೆ ನಾನು ಬಯಸ್ತೇನೆ. ಈಗ ನಮ್ಮ ವೀಕ್ಷಕರೆಲ್ಲ ನೋಡ್ತಾ ಇದ್ದಾರೆ, ನಮ್ಮ ಫಾಲೋವರ್ಸ್ ನೋಡ್ತಾ ಇದ್ದಾರೆ, ನಿಮ್ಮ ಫಾಲೋವರ್ಸ್ ನೋಡ್ತಾ ಇದ್ದಾರೆ, ನಿಮ್ಮ ಫ್ಯಾನ್ಸ್ ನೋಡ್ತಾ ಇದ್ದಾರೆ. ಅವರಿಗೆ ನೀವು ಕಡೆಯದಾಗಿ ಏನ್ ಹೇಳ್ತೀರಿ? ನಿಮ್ಮ ಕತೆ ನಮ್ಮ ಜೊತೆ, ಹಾಗೆ ಇವರದು ಯೂಟ್ಯೂಬ್ ಚಾನಲ್ ಇದೆ ಅನ್ವರ್ ಕೂಲ್ ಅಂತ ಹೇಳಿ. ಹಾಗೆ ಇವರಿಗೆ ಸಹ ನೀವು ಸಪೋರ್ಟ್ ಮಾಡಿ. ಅವರು ಸಹ ಒಂದು ಟ್ಯಾಲೆಂಟ್ ಜನ, ಯಾಕಂದ್ರೆ ಅವರು ಹಾಡು ಹೇಳ್ತಾರೆ, ಹಾಗೆ ಸ್ಟೋರಿ ಬರೀತಾರೆ, ಹಾಗೆ ಕೆಲವೊಂದು ಶಾರ್ಟ್ ಮೂವಿಯಲ್ಲಿ ಸಹ ಆಕ್ಟಿಂಗ್ ಮಾಡಿದ್ದಾರೆ, ರೀಲ್ಸ್ ಸಹ ಮಾಡಿದ್ದಾರೆ. ಹಾಗೆ ಒಂದು ಮನುಷ್ಯ ಒಂದು ಬೆಲೆ ಬೇಕಾದ್ರೆ ನಿಮ್ಮೆಲ್ಲರ ಸಪೋರ್ಟ್ ಬೇಕು. ಯಾಕಂದ್ರೆ ಒಬ್ಬನಿಂದ ಅವರಿಗೆ ಖಂಡಿತವಾಗಿ ಒಂದು ಆ ಆ, ದೊಡ್ಡ ಮಟ್ಟಕ್ಕೆ ಬೆಳೆಯಲಿಕ್ಕೆ ಸಾಧ್ಯ ಇಲ್ಲ. ಬಟ್ ನಿಮ್ಮೆಲ್ಲರ ಸಪೋರ್ಟ್ ಇದ್ರೆ ಅವರು ಇನ್ನೂ ಸಹ ಒಂದು ದೊಡ್ಡ ಸ್ಥಾನಕ್ಕೆ ಬೆಳೆತಾರೆ. ಹಾಗೆ ಅವರಿಗೆ ಸಪೋರ್ಟ್ ಮಾಡಿ. ಹಾಗೆ ಅವರ ಯೂಟ್ಯೂಬ್ ಚಾನಲ್ ಇದೆ ಅನ್ವರ್ ಕೂಲ್ ಅಂತ, ಅದನ್ನು ಯೂಟ್ಯೂಬ್ ಚಾನಲ್ ಸಹ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಅವರಿಗೆ ಸಪೋರ್ಟ್ ಮಾಡಿ ಅಂತ ಕೇಳಿಕೊಳ್ತೇನೆ. ಅವರಿಗೆ ದೇವರು ಒಳ್ಳೇದು ಮಾಡ್ಲಿ ಅಂತ ನಾನು ಸಹ ಕೇಳಿಕೊಳ್ತೇನೆ. ಹಾಗೆ ಎಷ್ಟು ಆಗುತ್ತೆ ಅಷ್ಟು ಅವರಿಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ವೀಕ್ಷಕರೇ, ಇಷ್ಟುವರೆಗೆ ನೀವು ನಮ್ಮ ಸವಿನವರ ಮಾತು ಕೇಳಿದಿರಿ. ಎಲ್ಲ ಖುಷಿ ಇತ್ತು, ಬೇಸರ ಇತ್ತು, ಎಲ್ಲ ಇತ್ತು. ಆದ್ರೆ ನಿಮ್ಮಲ್ಲಿ ಕೇಳೋದು ನಾನು ಒಂದೇ ಪದೇ ಪದೇ ಕೇಳ್ತಾ ಇದ್ದೀನಿ, ಸಪೋರ್ಟ್ ಮಾಡಿ ಅಷ್ಟೇ ಕೇಳೋದು. ಏನಾದರೂ ನಮ್ಮ ಈ ಕನ್ನಡ ಮಾತಲ್ಲಿ ತಪ್ಪಿದ್ರೆ ಕ್ಷಮೆ ಇಲ್ಲ ಎಂದು ಕೇಳ್ಕೊಂಡು ಇವತ್ತಿನ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ಎಲ್ಲರಿಗೂ ನಮಸ್ಕಾರ.